ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮಗಳಿಗಂತಲೇ ಪ್ಲೇನ್ ಕ್ಲಾತ್ ತೊಗೊಂಡು ಅಂಬ್ರೆಲ್ಲಾ ಫ್ರಾಕ್ನ ಸ್ಟಿಚ್ ಮಾಡಿದ್ದೆ. ಆದರೆ ಅದು ಪ್ಲೇನ್ ಇರೋದ್ರಿಂದ ಅದಕ್ಕೆ ಯಾವುದೇ ಡಿಸೈನ್ ಇಲ್ಲ. ಅದಕ್ಕಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಪ್ಲೇನ್ ಆಗಿರೋ ಅಂಬ್ರೆಲ್ಲಾ ಫ್ರಾಕು ಸ್ಟಿಚ್ ಮಾಡಿರೋದಕ್ಕೆ ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ. ಆ ಡಿಸೈನ್ಗೆ ಎಂಬ್ರಾಯ್ಡ್ರಿ ವರ್ಕ್ನ ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ಬನ್ನಿ ನಾನು ಯಾವ ರೀತಿಯಾಗಿ ಆ ಫ್ರಾಕ್ನ ಹೊಲಿದಿದ್ದೀನಿ, ಹಾಗೆ ಡಿಸೈನ್ ಯಾವ ರೀತಿಯಾಗಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಇದೇ ನೋಡಿ ಅಂಬ್ರೆಲ್ಲಾ ಫ್ರಾಕು ನಾನು ಸ್ಟಿಚ್ ಮಾಡಿರೋದು. ಕೆಳಗಡೆ ಜಿಗ್ಜಾಗ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮೇಗಾ ಸ್ಲೀವ್ಸ್ ಇಟ್ಟಿದ್ದೀನಿ. ನನ್ನ ಮಗಳಿಗಂತಲೇ ಸ್ಟಿಚ್ ಮಾಡಿರೋದು. ಇದು ನೆಕ್ಕನ್ನ ರೌಂಡ್ ತೊಗೊಂಡಿದ್ದೀನಿ ನಾನು. ಈ ರೀತಿ ಲಾಂಗ್ ಆಗಿದೆ ನೋಡಿ, ಲಾಂಗು ಮತ್ತು ಫುಲ್ಲು ಅಗಲ ಫುಲ್ಲು ತೊಗೊಂಡಿದ್ದೀನಿ. ಈ ರೀತಿಯಾಗಿ ಪ್ಲೇನ್ ಆಗಿರೋ ಕ್ಲಾತ್ ತೊಗೊಂಡು ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ನಾನು ಯಾವ ರೀತಿಯಾಗಿ ಸ್ಕೆಚ್ ಮಾಡಿದ್ದೀನಿ ನೋಡ್ಕೊಳ್ಳಿ. ಡಿಸೈನ್ ಯಾವ ರೀತಿಯಾಗಿ ಹಾಕಿದ್ದೀನಿ ಅಂತ ನೋಡ್ಕೊಳ್ಳಿ. ಇದು ಮೇಲ್ಗಡೆ ರೌಂಡ್ ನೆಕ್ಕು. ಇದಕ್ಕೆ ಡಿಸೈನು ಎಲೆ ಶೇಪ್ ಕೊಟ್ಕೊಂಡು ಸುಮ್ಮನೆ ಸಿಂಪಲ್ ಆಗಿರೋ ಡಿಸೈನ್ನ ಹಾಕಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಇದೇ ಡ್ರೆಸ್ಸಿಗೇನೆ ಎಂಬ್ರಾಯ್ಡ್ರಿ ವರ್ಕ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಇದಕ್ಕೆ ನಾನು ಫ್ರೇಮ್ನ ಯಾವ ರೀತಿಯಾಗಿ ಫಿಕ್ಸ್ ಮಾಡ್ತೀನಿ ಅನ್ನೋದು ನೋಡ್ಕೊಳ್ಳಿ. ನೋಡಿ, ಈಗ ನಾನು ಫ್ರೇಮ್ ತೊಗೊಂಡಿದ್ದೀನಿ. ಈ ಫ್ರೇಮ್ ಬಂದ್ಬಿಟ್ಟು ಡಿಸೈನ್ ಯಾವ ಕಡೆ ಇದೆ ಆ ಕಡೆ ಸೆಟ್ ಮಾಡ್ಕೋಬೇಕು. ಆದರೆ ಈ ಸ್ಕ್ರೂ ಇರೋ ಫ್ರೇಮ್ ಏನಿದೆ ಅಲ್ಲ, ಒಳಗಡೆ ಸೆಟ್ ಮಾಡ್ಕೋತೀನಿ. ಯಾವ ರೀತಿಯಾಗಿ ಈ ಬಟ್ಟೆಗೆ ಸೆಟ್ ಮಾಡ್ಕೋತೀನಿ ಅನ್ನೋದನ್ನ ನೋಡ್ಕೊಳ್ಳಿ. ನೋಡಿ, ಈ ಸ್ಕ್ರೂ ಇರೋ ಫ್ರೇಮ್ನ ಏನು ಮಾಡ್ತೀನಿ ನಾನು, ಈ ಡ್ರೆಸ್ ಇರುತ್ತಲ್ವ, ಈ ಫ್ರಾಕ್ ಒಳಗಡೆಯಿಂದ ನಾನು ಫ್ರೇಮ್ನ ಹಾಕ್ಕೊಂಡಿದ್ದೀನಿ. ಯಾವ ರೀತಿಯಾಗಿ ಹಾಕ್ಕೋಬೇಕು ಅಂದರೆ, ಸೈಡಲ್ಲಿ ಹೊಲಿಗೆ ಕೊಟ್ಟಿರ್ತಾರಲ್ವ, ನಮಗೆ ಈ ಡಿಸೈನು ಇಲ್ಲಿಂದ ಕ್ಲಿಯರಾಗಿ ಬರಬೇಕು ಅಂತ ಅಂದರೆ ಈ ಫ್ರೇಮ್ನ ಒಳಗಡೆ ಸೈಡ್ಗೆ ಸರಿಸ್ಕೋಬೇಕು. ಈ ರೀತಿ ಹೊಲಿಗೆ ಆ ಕಡೆಗೆ ಸರಿಸ್ಕೋಬೇಕು. ನೋಡಿ, ನಮಗೆ ಈ ಡಿಸೈನ್ನ ಕ್ಲಿಯರಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಆದರೆ ತೋರಿಸ್ತೀನಿ ನೋಡಿ. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಆದರೆ ಏನು ಮಾಡಬೇಕು, ಹಿಂದ್ಗಡೆವರೆಗೂ ಈ ಫ್ರೇಮ್ನ ಸರಿಸ್ಕೋಬೇಕು. ನೋಡಿ, ಫ್ರೇಮ್ನ ಸರಿಸ್ಕೊಂಡಾದಮೇಲೆ ನಾವು ಮೇಲ್ಗಡೆ ಫ್ರೇಮ್ನ ಈ ರೀತಿಯಾಗಿ ಇಡಬೇಕು. ಸ್ವಲ್ಪ ಬಟ್ಟೆನ ನೀಟಾಗಿ ಮಾಡಿಕೊಂಡು ಫ್ರೇಮ್ನ ಫಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ನಾವು ಈ ಕೊನೆಯಿಂದ ವರ್ಕ್ನ ಮಾಡಬೇಕು ಅಂತ ಆದರೆ ಹಿಂದ್ಗಡೆ ಬಟ್ಟೆಗೆ ಫ್ರೇಮ್ನ ಒಳಗಡೆ ಸರಿಸ್ಕೊಂಡು ಆನಂತರ ಈ ಮೇಲ್ಗಡೆ ಫ್ರೇಮ್ನ ಫಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ಯಾವ ರೀತಿಯಾಗಿ ಸರಿಸ್ಕೋತಾ ಇದ್ದೀನಿ ನೋಡಿ. ಒಂದು ಸಾರಿ ಮೇಲ್ಗಡೆ ಬಟ್ಟೆನ ಈ ರೀತಿಯಾಗಿ ಎಳ್ಕೊಂಡು ಹಿಂದ್ಗಡೆ ಸರಿಸ್ಕೋಬೇಕು. ಸರಿಸ್ಕೊಂಡ್ರೆ ನಮಗೆ ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಕ್ಲಿಯರಾಗಿ ಡಿಸೈನ್ ಬರುತ್ತೆ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಲ್ವ, ಅದಕ್ಕೆ ಫ್ರೇಮ್ ಇಲ್ಲಿವರೆಗೂ ಹಿಂದ್ಗಡೆ ಕ್ಲಾತ್ ಇರುತ್ತಲ್ವ ಅಲ್ಲಿವರೆಗೂ ಫ್ರೇಮ್ನ ಎಳ್ಕೊಂಡು ಮೇಲ್ಗಡೆ ಈ ರೀತಿ ಫ್ರೇಮ್ನ ಫಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಬಟ್ಟೆನ ನೀಟಾಗಿ ಎಳೆದು ಆಮೇಲೆ ಈ ಫ್ರೇಮ್ನ ಫಿಕ್ಸ್ ಮಾಡ್ಕೋಬೇಕು. ನೋಡಿ, ಮೇಲ್ಗಡೆ ಈ ಮೇಲ್ಗಡೆ ನೆಕ್ಕಿಗಷ್ಟೇ ನಾನು ಎಂಬ್ರಾಯ್ಡ್ರಿ ವರ್ಕ್ನ ಹಾಕ್ತಾ ಇರೋದು. ಯಾಕಂದರೆ ಕೆಳಗಡೆ ಪ್ಲೇನ್ ಹಾಗೆ ಬಿಡ್ತೀನಿ. ಮೇಲ್ಗಡೆ ಡಿಸೈನ್ ಯಾವುದೂ ಇಲ್ವಲ್ಲ ಅಂತ ಅನ್ನೋದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಈ ಎಂಬ್ರಾಯ್ಡ್ರಿ ವರ್ಕ್ನ ಮೇಲ್ಗಡೆ ಬಾಡಿ ಶೇಪ್ ತೊಗೊಂಡಿರ್ತೀವಲ್ಲ, ಬಾಡಿಗೊಂದೇ ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ತೀನಿ ನಾನು. ನೋಡಿ, ಈಗ ಸ್ವಲ್ಪ ಒಳಗಡೆ ಸ್ಕ್ರೂನ ಟೈಟ್ ಮಾಡಿಕೊಂಡು ಬಟ್ಟೆನ ಎಳ್ಕೋಬೇಕು. ಈಗ ಬಟ್ಟೆನ ನಾನು ಟೈಟಾಗಿ ಎಳ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಂಬ್ರಾಯ್ಡ್ರಿ ವರ್ಕು ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ ನೋಡಿ. ಅಂಬ್ರೆಲ್ಲಾ ಫ್ರಾಕಿಗೆ ನಾನು ಯಾವ ದಾರ ತೊಗೊಂಡಿದ್ದೀನಿ, ಯಾವ ಕಲರ್ ದಾರ ತೊಗೊಂಡಿದ್ದೀನಿ ಅಂದರೆ ಈ ಬ್ರೌನ್ ಕಲರ್ ದಾರ ಮತ್ತು ಗ್ರೀನ್ ಕಲರ್ ದಾರ ತೊಗೊಂಡಿದ್ದೀನಿ. ಇದಕ್ಕೆ ಕಾಟನ್ ದಾರ ನಾನು ಬಾಬಿನ ಒಳಗಡೆ ತುಂಬ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ವರ್ಕ್ ಯಾವ ರೀತಿಯಾಗಿ ಬರುತ್ತೆ, ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದನ್ನ ನೋಡ್ಕೊಳ್ಳಿ ಒಂದು ಸಾರಿ. ಫಸ್ಟು ಬ್ರೌನ್ ಕಲರ್ ಸಿಲ್ಕ್ ದಾರನ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲೆಲ್ಲ ಲೈನ್ ಹಾಕ್ಕೊಂಡಿದ್ದೀನಲ್ವ, ಈ ಬಳ್ಳಿಗಳ ಥರ ಬಂದಿರೋದಕ್ಕೆ ಏನು ಮಾಡ್ತೀನಿ, ಇಲ್ಲೆಲ್ಲದಕ್ಕೂ ನಾನು ಬ್ರೌನ್ ಕಲರ್ ದಾರನ ಫಿಲ್ ಮಾಡ್ತಾ ಬರ್ತೀನಿ, ಅಂದರೆ ಎಂಬ್ರಾಯ್ಡ್ರಿ ವರ್ಕು ಮಾಡ್ತಾ ಬರ್ತೀನಿ. ಈ ಎಂಬ್ರಾಯ್ಡ್ರಿ ವರ್ಕು ಮಾಡಬೇಕಾದ್ರೆ ಹಿಂದ್ಗಡೆ ಇರೋ ಕ್ಲಾತ್ನ ಸೂಜಿ ಮನೆಗೆ ತಾಕದೇ ಇರೋ ಹಾಗೆ ಹಿಂದ್ಗಡೆ ಮಾಡ್ಕೋತಾ ವರ್ಕ್ ಮಾಡ್ಕೋಬೇಕು.
ನಾನು ಹೇಳೋದು ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಕ್ಲಾತ್ ಏನಿರುತ್ತಲ್ವ ಹಿಂದ್ಗಡೆ ಭಾಗದ್ದು, ಇದು ಈ ರೀತಿಯಾಗಿ ಸೆಟ್ ಆಗಿಬಿಡುತ್ತೆ ಸೂಜಿಗೆ. ಅದಕ್ಕೆ ಏನು ಮಾಡಬೇಕು, ಸೂಜಿ ನಾವು ಎಂಬ್ರಾಯ್ಡ್ರಿ ವರ್ಕ್ ಮಾಡಬೇಕಾದ್ರೆ ಇದನ್ನ ಹಿಂದ್ಗಡೆದು ಬಟ್ಟೆನ ಹಿಂದ್ಗಡೆ ಅನ್ಕೋತ ಎಂಬ್ರಾಯ್ಡ್ರಿ ವರ್ಕು ಮಾಡಬೇಕು. ಇಲ್ಲಾಂದರೆ ಎರಡು ಸೇರಿ ಎಂಬ್ರಾಯ್ಡ್ರಿ ವರ್ಕು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಫಸ್ಟು ಎಂಬ್ರಾಯ್ಡ್ರಿ ವರ್ಕು ಇಲ್ಲಿ ಮಾಡಬೇಕಾದ್ರೆ ಏನು ಮಾಡಬೇಕು, ಬಟ್ಟೆನ ಹೀಗೆ ತಳ್ಕೋತ ವರ್ಕು ಮಾಡ್ಕೋಬೇಕು. ನಾನು ಯಾವ ರೀತಿಯಾಗಿ ವರ್ಕ್ ಮಾಡ್ತೀನಿ ಅನ್ನೋದನ್ನ ನೀವು ಸ್ವಲ್ಪ ಕಣ್ಣಾಡಿಸಿದ್ರೆ ಗೊತ್ತಾಗುತ್ತೆ ನಿಮಗೆ, ಯಾವ ರೀತಿಯಾಗಿ ವರ್ಕ್ ಬರುತ್ತೆ, ನಾನು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗುತ್ತೆ ಆಗಲೇ ನಿಮಗೆ. ಬನ್ನಿ, ಈಗ ನಾನು ಕೆಳಗಡೆ ನ್ಯೂಸ್ ಪೇಪರ್ ಹಾಕಿ ಎಂಬ್ರಾಯ್ಡ್ರಿ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ. ಇವಾಗ ನ್ಯೂಸ್ ಪೇಪರ್ನ ಸೂಜಿ ಮನೆಗೆ ಈ ರೀತಿಯಾಗಿ ಇಟ್ಕೊಂಡಾದಮೇಲೆ ಈ ಫ್ರೇಮ್ ಏನಿರುತ್ತಲ್ವ ನಿಧಾನವಾಗಿ ಸೂಜಿ ಮನೆಗೆ ಸೇರಿಸ್ಕೋಬೇಕು. ನೋಡಿ, ನಿಧಾನವಾಗಿ ಸೇರಿಸ್ಕೋಬೇಕು, ಯಾಕೆಂದರೆ ಸೂಜಿ ಮುರಿಯೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸ್ವಲ್ಪ ನಿಧಾನವಾಗಿ ಸೇರಿಸ್ಕೊಂಡ್ರೆ ಆಗೋಯ್ತು. ಈ ರೀತಿ ಸೇರಿಸ್ಕೊಂಡಾದ್ಮೇಲೆ ಪೇಪರ್ ಇರುತ್ತಲ್ವ, ಪೇಪರ್ ಹಿಂದ್ಗಡೆ ಹೋಗಿರುತ್ತೆ, ಅದನ್ನು ಸ್ವಲ್ಪ ಎಳ್ಕೊಬೇಕು. ನೋಡಿ, ಎಳ್ಕೊಂಡಾದ್ಮೇಲೆ ನೀವು ವರ್ಕ್ ಎಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅಲ್ಲಿಗೆ ಈ ಪೇಪರ್ನ ಸರಿಸ್ಕೋಬೇಕು. ತೋರಿಸ್ತೀನಿ ನೋಡಿ. ಈ ಪೇಪರ್ ಸರಿಸ್ಕೊಂಡಾದ್ಮೇಲೆ ಬಟ್ಟೆನ ಹಿಂದಕ್ಕೆ ಎಳ್ಕೋಬೇಕು. ಒಟ್ಟು ಈ ಸೂಜಿ ಮನೆಗೆ ಹಿಂದ್ಗಡೆ ಬಟ್ಟೆ ಯಾವುದು ತಾಕದೇ ಇರೋ ಥರ ವರ್ಕ್ ಮಾಡ್ಕೋಬೇಕು. ನೋಡಿ, ನಾನೀಗ ಬಟ್ಟೆನೆಲ್ಲ ಹಿಂದಕ್ಕೆ ಸರಿಸ್ಕೊಂಡಿದ್ದೀನಿ. ಈಗ ವರ್ಕ್ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ, ನಾನು ಪ್ಲೇನ್ ಆಗಿರೋದು ಅಂಬ್ರೆಲಾ ಡ್ರೆಸ್ ಅಂತ ಹೇಳ್ತಾ ಇಲ್ಲ, ಪ್ಲೇನ್ ಆಗಿರೋದು ಯಾವುದಾದ್ರೂ ಆಯಿತು. ಈ ರೀತಿಯಾಗಿ ಫ್ಲವರು ಮಾಡ್ಕೋಬೋದು. ನೋಡಿ, ಬ್ಲೌಸಿಗೆ ಬ್ಯಾಕ್ ನೆಕ್ಕಿಗೆ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ನೀಟಾಗಿ ಕಾಣುತ್ತೆ. ಹಾಗೆ ಮತ್ತು ಡ್ರೆಸ್ ಇರುತ್ತಲ್ವ, ಪ್ಲೇನ್ ಆಗಿರೋ ಡ್ರೆಸ್ಸು ಯಾವುದಾದ್ರೂ ಆಯಿತು, ನೀವು ರೆಡಿಮೇಡ್ ತೊಗೊಳ್ಳಿ ಮತ್ತು ನೀವು ಸ್ಟಿಚ್ ಮಾಡಿರೋದು ಯಾವುದಾದ್ರೂ ಆಯಿತು, ಪ್ಲೇನ್ ಆಗಿರುತ್ತಲ್ವ ಆ ಪ್ಲೇನ್ ಆಗಿರೋ ಡ್ರೆಸ್ಗೂ ಕೂಡ ಇದೇ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ತುಂಬ ಅಂದರೆ ತುಂಬಾ ನೀಟಾಗಿ ಕಾಣುತ್ತೆ. ಇಲ್ಲಿ ನಾನು ಯಾವ ರೀತಿಯಾಗಿ ಫ್ರೇಮ್ನ ಮೂವ್ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ತುಂಬಾ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಇದೇ ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ನಿಮಗೆ ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಹೇಳ್ತಾ ಬರ್ತಾ ಇದ್ದೀನಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬಾ ನೀಟಾಗಿ ಬರುತ್ತೆ. ಹಾಗೆ ವಿಡಿಯೋ ಲಾಂಗ್ ಆಯಿತು ಅಂಥೇಳಿ ಯಾರೂ ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಬೇಡಿ. ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ನಾನು ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೀನಿ, ಹಾಗೆ ನಾರ್ಮಲ್ ಮಷೀನಲ್ಲಿ ಮಾಡಿದ್ದೀನ ಮತ್ತು ಪಿಕೋ ಮಷೀನಲ್ಲಿ ಮಾಡಿದ್ದೀನ ಅಂತ ನಿಮಗೆ ಗೊತ್ತೇ ಆಗಲ್ಲ. ಅದ್ರ ಸಲುವಾಗಿ ಹೇಳ್ತಾ ಇರೋದು ನಾನು. ಆದಷ್ಟು ನೀವು ನಾನು ಯಾವ ರೀತಿಯಾಗಿ ಹೇಳ್ತಿದ್ದೀನಿ ಅದನ್ನು ಫಾಲೋ ಮಾಡಿ. ನೋಡಿ, ಈಗ ನಾನು ಫ್ರೇಮು ಎಲ್ಲಿವರೆಗೂ ಫಿಕ್ಸ್ ಮಾಡ್ಕೊಂಡಿದ್ದೆ ಅಲ್ಲಿವರೆಗೂ ಈ ಲೈನೆಲ್ಲನೂ ಫಿಲ್ ಮಾಡ್ತಾ ಬಂದಿದ್ದೀನಿ, ಅಂದರೆ ಎಂಬ್ರಾಯ್ಡ್ರಿ ವರ್ಕು ಮಾಡ್ತಾ ಬಂದಿದ್ದೀನಿ. ಈಗ ನಾನು ಈ ಬ್ರೌನ್ ಕಲರ್ ಸಿಲ್ಕ್ ದಾರನ ತೆಗೆದು ಈ ಎಲೆ ಶೇಪ್ ಇರೋದನ್ನ ಯಾವ ರೀತಿಯಾಗಿ ಫಿಲ್ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಯಾಕೆ ಅಂದರೆ ಈ ಫ್ರೇಮ್ ತೆಗೆದು ಮತ್ತು ಮುಂದ್ಗಡೆ ವರ್ಕ್ ಮಾಡ್ಕೊಳ್ಳೋದಕ್ಕೆ ಈಗ ಸೆಟ್ ಮಾಡಿಬಿಟ್ಟಿನಿ ನಾನು ಫ್ರೇಮ್ನ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಈಗ ಗ್ರೀನ್ ಕಲರು ಸಿಲ್ಕ್ ಥ್ರೆಡ್ ತೊಗೊಂಡು ಈ ಎಲೆ ಶೇಪೆಲ್ಲನೂ ಫಿಲ್ ಮಾಡ್ಕೋತಾ ಬರ್ತೀನಿ. ನಿಮ್ಗೆ ಅವಾಗ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕು ಚೆನ್ನಾಗಿ ಕಾಣುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ ನಿಮಗೋಸ್ಕರ. ಮತ್ತು ಈ ಫ್ರೇಮ್ ತೆಗೆದು ಮುಂದ್ಗಡೆ ಫಿಕ್ಸ್ ಮಾಡಿಕೊಂಡು ಮತ್ತು ಇದೇ ದಾರನ ಕಂಟಿನ್ಯೂ ಮಾಡಿದರೆ ನಿಮ್ಗೆ ಗೊತ್ತಾಗಲ್ಲ, ಯಾಕೆಂದರೆ ಮತ್ತು ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಈಗ ಇಲ್ಲೆಲ್ಲ ಎಲ್ಲಿವರೆಗೂ ಫ್ರೇಮು ಕೂಡಿಸ್ಕೊಂಡಿದ್ದೀನಿ ಅಲ್ಲಿವರೆಗೂ ನಾನು ಈ ಲೈನ್ನ ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ತಾ ಬಂದಿದ್ದೀನಿ. ಈಗ ಈ ಎಲೆ ಶೇಪ್ನ ನಾನು ಗ್ರೀನ್ ಕಲರು ಸಿಲ್ಕ್ ದಾರದಿಂದ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಎಲೆ ಶೇಪ್ಗೆ ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾಯಿದ್ದೀನಿ ಅನ್ನೋದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾವು ಎಲೆ ಶೇಪ್ನ ಯಾವ ರೀತಿಯಾಗಿ ಸ್ಕೆಚ್ ಮಾಡ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಸ್ಟ್ರೇಟಾಗಿ ಈ ಎಂಬ್ರಾಯ್ಡ್ರಿ ವರ್ಕು ಮಾಡಬಾರ್ದು. ನಾವು ಎಲೆ ಶೇಪ್ನ ಮೂಲೆಯಿಂದ ತಗೊಂಡು ಅಂದರೆ ಕ್ರಾಸಾಗಿ ಎಂಬ್ರಾಯ್ಡ್ರಿ ವರ್ಕ್ನ ಮಾಡ್ತಾ ಬರಬೇಕು. ಆವಾಗ ನಿಮಗೆ ನೀವು ಎಲೆ ಶೇಪ್ ಯಾವ ರೀತಿಯಾಗಿ ಹಾಕಿದ್ದೀರ ಅದೇ ರೀತಿಯಾಗಿ ಬರುತ್ತೆ. ನಾನು ನೋಡಿ, ನೀವು ಯಾವ ರೀತಿಯಾಗಿ ಕ್ರಾಸಾಗಿ ನಾನು ಎಂಬ್ರಾಯ್ಡ್ರಿ ವರ್ಕ್ನ ಎಲೆ ಶೇಪಲ್ಲಿ ಮಾಡ್ತಾ ಬರ್ತಾಯಿದ್ದೀನಿ. ಅಕಸ್ಮಾತ್ ನೀವೇನಾದರೂ ಸ್ಟ್ರೇಟಾಗಿ ಮಾಡ್ಕೋತಾ ಹೋದರೆ ಅದು ಶೇಪು ಬರಲ್ಲ. ಅದಕ್ಕಾಗಿ ನಾನು ಯಾವ ರೀತಿಯಾಗಿ ಕ್ರಾಸಾಗಿ ಎಲೆ ಶೇಪ್ ಮೂಲೆಯಿಂದ ಹಿಡಿದು ಮೂಲೆಗೆ ಯಾವ ರೀತಿಯಾಗಿ ಕ್ರಾಸಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾಯಿದ್ದೀನಿ. ನೀವು ಕೂಡ ಅದೇ ರೀತಿಯಾಗಿ ಮಾಡಿ. ನಾನು ಈ ಎಲೆ ಶೇಪು ಯಾವ ರೀತಿಯಾಗಿ ತೊಗೊಂಡಿದ್ದೀನಿ ಅಂತ ನಿಮಗೆ ಎಲೆ ಶೇಪು ವರ್ಕ್ ಆದಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಆದಮೇಲೆ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ನೀಟಾಗಿ ಚೆನ್ನಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬರುತ್ತೆ ಈ ಎಂಬ್ರಾಯ್ಡ್ರಿ ವರ್ಕು, ಯಾವುದೇ ಎರಡು ಮಾತಿಲ್ಲ ಇದರಲ್ಲಿ.
ನಾನು ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕು ಯಾಕೆ ಮಾಡ್ತಾಯಿದ್ದೀನಿ ಅಂತಾದರೆ ನಿಮ್ಗೆಲ್ಲರಿಗೂ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಟೈಮ್ ತೊಗೊಂಡು ನನ್ನ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ಅನ್ನೋದಕ್ಕೋಸ್ಕರ. ಯಾಕೆ ಅಂದರೆ ನೀವು ಕಲಿಬೇಕು ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಬನ್ನಿ ಈಗ ಎಲೆ ಶೇಪ್ ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ. ಇವಾಗ ಈ ಗ್ರೀನ್ ಕಲರ್ ದಾರದಿಂದ ಅಂದರೆ ರೇಷ್ಮೆ ದಾರದಿಂದ ನಾನು ಎಲೆನೆಲ್ಲ ಫಿಲ್ ಮಾಡಿದ್ದೀನಿ. ಇದೇ ಗ್ರೀನ್ ಕಲರ್ ದಾರದಿಂದ ಈ ಫ್ಲವರ್ ಕೂಡ ಫಿಲ್ ಮಾಡ್ತಾ ಬರ್ತೀನಿ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಕಾಣ್ತಾ ಇದೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಒಂದು ಸಾರಿ. ಈ ರೀತಿಯಾಗಿ ಪ್ಲೇನ್ ಆಗಿರೋ ಫ್ರಾಕ್ ಮೇಲೆ ನೀವು ಯಾರಾದರೂ ಪ್ಲೇನ್ ಕ್ಲಾತ್ ತೊಗೊಂಡು ಸ್ಟಿಚ್ ಮಾಡಿಸ್ಕೊಂಡೇ ಇರ್ತೀರ. ಆ ಕ್ಲಾತ್ ಮೇಲೆ ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ನಾನು ನನ್ನ ಮಗಳು ಹಾಕೋ ಫ್ರಾಕ್ ಮೇಲೇ ನಿಮಗೆ ಎಂಬ್ರಾಯ್ಡ್ರಿ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಪ್ಲೇನ್ ಇರೋದಕ್ಕೋಸ್ಕರ ನಾನು ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಬ್ರೌನ್ ಕಲರ್ ಸಿಲ್ಕ್ ದಾರ, ಹಾಗೆ ಇದು ಗ್ರೀನ್ ಕಲರ್ ಸಿಲ್ಕ್ ದಾರ. ಯಾವ ರೀತಿಯಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈಗ ಇದೇ ಗ್ರೀನ್ ಕಲರ್ ಸಿಲ್ಕ್ ದಾರದಿಂದ ನಾನು ಫ್ಲವರ್ನ ಫಿಲ್ ಮಾಡಿ ತೋರಿಸ್ತೀನಿ ನೋಡಿ. ದಿನದಲ್ಲಿ ಒಂದು 2 ಅವರು ನಮ್ಮದೆಲ್ಲ ಟೈಮು ಅಂದ್ಕೊಂಡು ನೀವು ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಕಲಿತ್ರೆ ತುಂಬ ಅಂದರೆ ತುಂಬಾ ನೀಟಾಗಿ ಬರುತ್ತೆ. ನಾನು ಯಾವ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾಯಿದ್ದೀನಿ ಅನ್ನೋದನ್ನ ಸ್ವಲ್ಪ ನೋಡ್ಕೊಳ್ಳಿ. ನೋಡ್ಕೊಂಡಾದ್ಮೇಲೆ ನೀವು ಕೂಡ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ನೀಟಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬಂದೇ ಬರುತ್ತೆ. ನೀವು ಪ್ರತಿದಿನ ಒಂದು 2 ಅವರು ನಂದೆಲ್ಲ ಟೈಮು ಅಂದ್ಕೊಂಡು ಇದಕ್ಕೆ ಎಂಬ್ರಾಯ್ಡ್ರಿ ವರ್ಕಿಗೆ ನಾರ್ಮಲ್ ಮಷಿನ್ನಿಂದ ಎಂಬ್ರಾಯ್ಡ್ರಿ ವರ್ಕಿಗೆ ಸ್ವಲ್ಪ ಟೈಮ್ ಕೊಡಿ. ಟೈಮ್ ಕೊಟ್ಟಾಗಲೇ ನೀವು ನನಗೂ ಇದೇ ರೀತಿ ವರ್ಕ್ ಬರುತ್ತೆ ಅಂತ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿಬಿಡುತ್ತೆ. ಅಲ್ಲಿವರೆಗೂ ನೀವು ಕಲಿತಾನೇ ಇರಿ. ನಿಮ್ಗೆ ಕಲಿತಾದ್ಮೇಲೆ ನೀವು ಬೇಕಿದ್ದರೆ ಬ್ಲೌಸ್ ಪೀಸ್ ಮೇಲೆ, ಚೆನ್ನಾಗಿರೋ ಬ್ಲೌಸ್ ಪೀಸ್ ಮೇಲೆ ವರ್ಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಾನು ವರ್ಕ್ ಮಾಡೋದು ನಿಮಗೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ಥರನೇ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಒಂದು ಪ್ಲೇನ್ ಬ್ಲೌಸ್ ಮೇಲೆ ವರ್ಕ್ ಮಾಡಿ ಯಾವ ರೀತಿಯಾಗಿ ಕಾಣುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನಾನು ವರ್ಕ್ ಮಾಡಿ ತೋರಿಸ್ತಾ ಇರೋದೇ ನಿಮಗೋಸ್ಕರ. ನೋಡಿ ಕಲೀಲಿ ಅನ್ನೋದಕ್ಕೋಸ್ಕರ ಟೈಮ್ ತೊಗೊಂಡು ಈ ಎಂಬ್ರಾಯ್ಡ್ರಿ ವರ್ಕ್ನ ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ಪ್ಲೇಟಿಂದ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ, ಎಂಬ್ರಾಯ್ಡ್ರಿ ಪ್ಲೇಟು ಮಷಿನ್ ಅಂಗಡಿಗಳಲ್ಲಿ ಸಿಗುತ್ತೆ. ಹಾಗೆ ಅದನ್ನು ನಾನು ಎಷ್ಟು ಇಂಚಿಗೆ ಎಂಬ್ರಾಯ್ಡ್ರಿ ಪ್ಲೇಟ್ ಇರುತ್ತೆ ಅಂತಂದು ಹೇಳಿದ್ದೀನಿ. ಅದನ್ನು ನೀವು ಹೋಗಿ ಮಷಿನ್ ಅಂಗಡಿಗಳಲ್ಲಿ ಕೇಳಿ, ಬಟ್ಟೆ ಹೊಲಿಯೋ ಮಷಿನ್ ಅಂಗಡಿಗಳಲ್ಲಿ ಕೇಳಿ, ಖಂಡಿತ ಕೊಟ್ಟೇ ಕೊಡ್ತಾರೆ. ಯಾರೂ ಮಿಸ್ ಮಾಡ್ಕೋಬೇಡಿ ಇದನ್ನ. ಈಗ ನೋಡಿ ಯಾವ ರೀತಿಯಾಗಿ ಫ್ಲವರ್ ಕೂಡ ಗ್ರೀನ್ ಕಲರು ಸಿಲ್ಕ್ ದಾರದಿಂದ ಫಿಲ್ ಮಾಡಿದ್ದೀನಿ. ಇನ್ನೂ ಉಳಿದಿರೋದನ್ನ ನಾನು ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಕೊನೆಗೆ ಯಾವ ರೀತಿಯಾಗಿ ಈ ಪ್ಲೇನ್ ಫ್ರಾಕ್ ಮೇಲೆ ನಿಮಗೆ ಈ ಡಿಸೈನ್ ಚೆನ್ನಾಗಿ ಕಾಣುತ್ತಾ ಇಲ್ವಾ ಅಂತ ನಿಮಗೆ ತೋರಿಸ್ತೀನಿ ನಾನು. ನೋಡಿ, ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಬಂದಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬಾ ನೀಟಾಗಿ ಚೆನ್ನಾಗಿ ಬಂದಿದೆ ಎಂಬ್ರಾಯ್ಡ್ರಿ ವರ್ಕು. ನಾರ್ಮಲ್ ಮಷೀನಿಂದ ಎಂಬ್ರಾಯ್ಡ್ರಿ ವರ್ಕು ಮಾಡಿದ್ದೀವಿ ಅಂತ ಗೊತ್ತೇ ಆಗಲ್ಲ, ಆ ರೀತಿಯಾಗಿ ಕಾಣ್ತಾ ಇದೆ. ಈಗ ನಾನು ನೆಕ್ಸ್ಟ್ ಇರೋದನ್ನೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ನಿಮಗೆ ಕೊನೆಗೆ ಈ ಡ್ರೆಸ್ಸು ಯಾವ ರೀತಿಯಾಗಿ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಕೊನೆಯದಾಗಿ ಎಂಬ್ರಾಯ್ಡ್ರಿ ವರ್ಕು ಯಾವ ರೀತಿಯಾಗಿ ಬಂದಿದೆ ಪ್ಲೇನ್ ಫ್ರಾಕ್ ಮೇಲೆ. ಇದು ಸ್ಟ್ರೇಟ್ ಅಂಬ್ರೆಲಾ ಪ್ಲೇನ್ ಫ್ರಾಕು ನಾನು ಹೊಲಿದಿರೋದು. ಪ್ಲೇನ್ ಕ್ಲಾತ್ ತೊಗೊಂಡು ನನ್ನ ಮಗಳಿಗಂತಲೇ ನಾನು ಫ್ರಾಕ್ನ ಹೊಲಿದಿದ್ದೆ. ಈಗ ನೋಡಿ, ಆ ಫ್ರಾಕ್ ಮೇಲೇ ನಿಧಾನವಾಗಿ ಎಷ್ಟು ಚೆನ್ನಾಗಿ ನೀಟಾಗಿ ಎಂಬ್ರಾಯ್ಡ್ರಿ ವರ್ಕು ಮಾಡಿದ್ದೀನಿ. ಇದಕ್ಕೆ ನಾನು ಗ್ರೀನ್ ಕಲರು ಮತ್ತು ಬ್ರೌನ್ ಕಲರು ಸಿಲ್ಕ್ ದಾರದಿಂದ ಎಂಬ್ರಾಯ್ಡ್ರಿ ವರ್ಕು ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ನೀಟಾಗಿ ಕಾಣ್ತಾ ಇದೆ. ಬಾಡಿ ಪಾರ್ಟಿಗೆ ಅಷ್ಟೇ ನಾನು ಎಂಬ್ರಾಯ್ಡ್ರಿ ವರ್ಕು ಮಾಡಿದ್ದೀನಿ. ಕೆಳಗಡೆ ಅಂಬ್ರೆಲಾ ಫ್ರಾಕಿಗೆ ನಾನು ಪ್ಲೇನಾಗಿ ಹಾಗೆ ಬಿಟ್ಟಿದ್ದೀನಿ, ಯಾವುದೇ ವರ್ಕ್ ಮಾಡಿಲ್ಲ. ಪ್ಲೇನಾಗಿ ಕಾಣ್ತಾ ಇದೆ ಮೇಲೆ ಬಾಡಿ ಪಾರ್ಟ್ ಅನ್ನೋದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ತೋರಿಸಿದ್ದೀನಿ. ನೋಡಿ ಯಾವ ರೀತಿಯಾಗಿ ಕ್ರಾಸಾಗಿ ನಾನು ತೊಗೊಂಡಿದ್ದೀನಿ. ಹಾಗೆ ಗ್ರೀನ್ ಕಲರು ಎಲೆ ಶೇಪ್ ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ನೀಟಾಗಿ ಚೆನ್ನಾಗಿ ಕಾಣ್ತಾ ಇದೆ. ನೀವು ಕೂಡ ಇದೇ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ನ ಪ್ರಾಕ್ಟೀಸ್ ಮಾಡಿ. ಹಾಗೆ ಪ್ಲೇನ್ ಫ್ರಾಕ್ ಮೇಲೆ ಹಾಗೂ ಮತ್ತು ಪ್ಲೇನ್ ಬ್ಲೌಸ್ ಇರುತ್ತಲ್ವ, ಅದ್ರ ಮೇಲೆ ಕೂಡ ಈ ರೀತಿಯಾಗಿ ವರ್ಕ್ನ ಮಾಡ್ಬೋದು ನೋಡಿ ನೀವು. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ವಿಡಿಯೋ ಮತ್ತು ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ. ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತಾದರೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಆವಾಗ ನೋಟಿಫಿಕೇಷನ್ ಮೂಲಕ ನನ್ನ ವಿಡಿಯೋ ಬರುತ್ತೆ. ಎಂಬ್ರಾಯ್ಡ್ರಿ ಮಾಡೋದು ಅಂದರೆ ನಾರ್ಮಲ್ ಮಷೀನಲ್ಲಿ ಎಂಬ್ರಾಯ್ಡ್ರಿ ವರ್ಕು ಮಾಡೋದು ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.